ಆ ಮಗು ಹೇಳಿತ್ತು, ಸರ್ ನನ್ನ ಕೂದಲು ಸ್ಟ್ರೈಟ್ ಇದೆ, ನಮ್ಮ ಒಬ್ಬ ಟೀಚರ್ ಹೇಳಿದರು ಸ್ಟ್ರೈಟ್ ಕೂದಲಿರುವವರೆಲ್ಲ ಪೆದ್ದುಗಳು ಅಂತ. ಒಮ್ಮೆ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇರಬೇಕಿದ್ರೆ ಒಂದು ಮಗು ನನ್ನ ಮುಖವನ್ನು ನೋಡ್ತಾನೇ ಇರಲಿಲ್ಲ. ಈ ಆನೆಯನ್ನು ಹೆಂಗೆ ಪಳಗಿಸ್ತಾರೆ ನೋಡಿ, ಆನೆ ಮರಿಯನ್ನು ತಂದು ಅದರ ಕಾಲಿಗೆ ಸಂಕೋಲೆಯನ್ನು ಕಟ್ಟಿರ್ತಾರೆ. ಆನೆ ಮರಿ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸುತ್ತೆ. ಆದರೆ ಆನೆ ಅದು ಮರಿಯಾಗಿರುವ ಕಾರಣ ಅದಕ್ಕೆ ಬಿಡಿಸಿ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋದಾಗ ಅದು ನಮ್ಮ ಆಳವಾದ ಮನಸ್ಸಿನಲ್ಲಿ ಅದು ದೃಢವಾಗಿ ನಿಲ್ಲುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನವೀನ್ ಯಲ್ಲಂಗಳ ಮನೋವಿಜ್ಞಾನಿ. ಒಮ್ಮೆ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇರಬೇಕಿದ್ರೆ ಒಂದು ಮಗು ನನ್ನ ಮುಖವನ್ನು ನೋಡ್ತಾನೇ ಇರಲಿಲ್ಲ. ಸೊ ಕಾರ್ಯಕ್ರಮದ ನಂತರ ಮಗುವನ್ನು ಕರೆದು ಮಾತನಾಡಿಸಿದೆ, ಯಾಕೆ ನೀನು ಈ ಸೆಷನ್ ಆಗ್ತಾ ಇರಬೇಕಿದ್ರೆ ನನ್ನ ಮುಖವನ್ನೇ ನೋಡ್ತಾ ಇರಲಿಲ್ಲ ಅಂತ. ಆಗ ಆ ಮಗು ಕೊಟ್ಟ ಉತ್ತರ ನನಗೆ ನಿಜವಾಗಿಯೂ ದುಃಖವೂ ಆಯಿತು. ಅಂದರೆ ನಾವು ಮಕ್ಕಳಿಗೆ ಯಾವುದೇ ಒಂದು ವಿಷಯಗಳನ್ನು ಹೇಳಬೇಕಿದ್ರೆ ಅದು ಯಾವ ರೀತಿಯಲ್ಲಿ ಆ ಮಗುವಿನಲ್ಲಿ ಇದು ಪರಿಣಾಮ ಬೀರ್ತದೆ ಅಂತ ಹೇಳೋದರ ಬಗ್ಗೆ ಅರಿವು ನಮ್ಮ ಹತ್ರ ಇರೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ಅದು. ಸೊ ಆ ಮಗು ಹೇಳಿತ್ತು, ಸರ್ ನನ್ನ ಕೂದಲು ಸ್ಟ್ರೈಟ್ ಇದೆ, ನಮ್ಮ ಒಬ್ಬ ಟೀಚರ್ ಹೇಳಿದರು ಸ್ಟ್ರೈಟ್ ಕೂದಲಿರುವವರೆಲ್ಲ ಪೆದ್ದುಗಳು ಅಂತ. ಸೊ ಆ ಟೀಚರಿಗೆ ಒಂದು ಮಾತಾಗಿರ್ಬೋದೇನೋ, ಆದರೆ ಆ ಮಗು ಅದನ್ನು ಆಳವಾದ ತನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ತೆಕ್ಕೊಂಡು ಹೋಗಿ ಅದನ್ನು ದೃಢಪಡಿಸಿತ್ತು. ಅಂದರೆ ನಾನು ಪೆದ್ದು ಅಂತ ಹೇಳೋದನ್ನು ಅದು ಪೂರ್ತಿಯಾಗಿ ನಂಬಿತ್ತು. ಇದನ್ನು ನಾವು ಬಿಲೀಫ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಬಿಲೀಫ್ ಸಿಸ್ಟಮ್ಗಳು, ಅಂದರೆ ಲಿಮಿಟಿಂಗ್ ಬಿಲೀಫ್ಗಳು ಒಂದು ವ್ಯಕ್ತಿಯನ್ನು ಕಟ್ಟಿ ಹಾಕುತ್ತೆ ಅಥವಾ ಆ ವ್ಯಕ್ತಿಯನ್ನು ಮುಂದಕ್ಕೆ ಹೋಗದ ಹಾಗೆ ನೋಡಿಕೊಳ್ಳುತ್ತೆ. ಸೊ ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದರೆ, ಈ ಆನೆಯನ್ನು ಹೆಂಗೆ ಪಳಗಿಸ್ತಾರೆ ನೋಡಿ, ಆನೆ ಮರಿಯನ್ನು ತಂದು ಅದರ ಕಾಲಿಗೆ ಸಂಕೋಲೆಯನ್ನು ಕಟ್ಟಿರ್ತಾರೆ. ಆನೆ ಮರಿ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸುತ್ತೆ. ಆದರೆ ಆನೆ ಅದು ಮರಿಯಾಗಿರುವ ಕಾರಣ ಅದಕ್ಕೆ ಬಿಡಿಸಿ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆನೆ ದೊಡ್ಡದಾದ ನಂತರ ಅದಕ್ಕೆ ಖಂಡಿತವಾಗಿಯೂ ಅದನ್ನು ಬಿಡಿಸಿ ಹೋಗೋಕ್ಕೆ ಸಾಧ್ಯ ಇದೆ, ಅಷ್ಟು ಶಕ್ತಿ ಆನೆಗಿದೆ. ಆದರೆ ಆನೆ ಅದನ್ನು ಪ್ರಯತ್ನಿಸೋದಿಲ್ಲ. ಯಾಕೆಂತಂದರೆ ಆ ಆನೆಯಲ್ಲಿರುವಂತಹ ಹಳೆಯ ಅನುಭವಗಳು, ಆನೆ ನಂಬಿಕೊಂಡಿರುವಂಥ ಕೆಲವು ನಂಬಿಕೆಗಳು ಆನೆಯನ್ನು ಕಟ್ಟಿ ಹಾಕತ್ತೆ. ಸೊ ಈ ರೀತಿಯಂತಹ ಆಲೋಚನೆಗಳು ಅಥವಾ ನಂಬಿಕೆಗಳು ನಮ್ಮ ಜೀವನದಲ್ಲಿ ಕಟ್ಟಿ ಹಾಕತ್ತೆ. ಸೊ ಇದು ನಾನು ಶಾಲೆಗಳಲ್ಲಿ, ಈ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ತುಂಬ ಮಕ್ಕಳಲ್ಲಿ ಈ ನೆಗೆಟಿವ್ ಬಿಲೀಫ್ ಅಥವಾ ಲಿಮಿಟಿಂಗ್ ಬಿಲೀಫ್ ಅಂತ ಹೇಳೋದನ್ನು ನಾನು ತುಂಬ ಕಾಣ್ತಾ ಇರ್ತೀನಿ. ಸೊ ಅವರು ಕೆಲವು ವಿಷಯಗಳನ್ನು ಅವರು ನಂಬಿಕೊಂಡಿರ್ತಾರೆ. ಏನು ಅಂತಂದರೆ, ನಂಗೆ ಓದಿದ ಅರ್ಥ ಆಗಲ್ಲ, ಅಥವಾ ನಾನು ಮೊದಲಿನಲ್ಲೇ ಹೀಗೇನೆ, ನಾನು ಯಾವತ್ತೂ ಅಳ್ತಾ ಇರ್ತೀನಿ, ಅಥವಾ ನನಗೆ ಬೇಗ ಸಿಟ್ಟು ಬರುತ್ತೆ, ಅಥವಾ ನನ್ನ ಆಲೋಚನೆ ರೀತಿಯೇ ಹೀಗೇನೆ, ನಾನು ಲಕ್ಕಿ ಅಲ್ಲ. ಈ ಥರದ ಕೆಲವೊಂದು ನಂಬಿಕೆಗಳಿಂದ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವತ್ತೂ ಅದರಿಂದ ಹೊರಬರಲಿಕ್ಕೆ ಪ್ರಯತ್ನಿಸದೆ ಅದನ್ನೇ ನಂಬಿಕೊಂಡು ತನ್ನ ಜೀವನದಲ್ಲಿ ಆ ಒಂದು ಭರವಸೆಯನ್ನು ಕಳ್ಕೊಳ್ಳುವುದನ್ನು ನಾವು ಕಾಣ್ತೀವಿ. ಸೊ ಆದ್ದರಿಂದ ನಾವು ನಮ್ಮಲ್ಲಿ ಆ ಸರಿಯಾದ ಆಲೋಚನೆಗಳನ್ನು ಕೊಡುವುದರ ಮೂಲಕ ನಮ್ಮ ಒಳಮನಸ್ಸಿನಲ್ಲಿ ಅದು ದೃಢವಾಗಿಸುವುದರ ಮೂಲಕ ನಾವು ಇಂಥ ವಿಷಯಗಳಿಂದ ಹೊರಬರಲಿಕ್ಕೆ ಸಾಧ್ಯ ಇರುತ್ತೆ. ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದರೆ, ಈಗ ಉದಾಹರಣೆಗೆ ಒಂದು ವ್ಯಕ್ತಿಯನ್ನು ಸ್ಟೇಜಿಗೆ ಕರೆಯುವಾಗ ಮೊದಲ ಥಾಟ್ ಬರೋದು ಏನು ಅಂತಂದರೆ, ನಂತರ ಸಾಧ್ಯ ಇಲ್ಲ, ನಾನು ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಂತರ ಸಾಧ್ಯ ಇಲ್ಲ. ಇನ್ನಷ್ಟು ಆಳವಾಗಿ ಹೋದರೆ ಖಂಡಿತವಾಗಿಯೂ ಅವರು ಸ್ಟೇಜಿಗೆ ಕರೆದಿದ್ದಾರೆ, ನಾನು ಹೋಗಬೇಕಿತ್ತು ಅಂತ ಹೇಳುವಂಥ ಒಂದು ಆಲೋಚನೆ ಹುಟ್ಟುತ್ತೆ. ಸೊ ಹೌ ಡು ಐ ಡೂ ಇಟ್, ನಾನು ಹೇಗೆ ಹೋಗ್ಬೋದು, ನಾನು ಹೇಗೆ ಮಾತಾಡ್ಬೋದು ಅಂತ ಒಂದು ಪ್ರಶ್ನೆಯನ್ನು ತನ್ನೊಳಗೆ ಹಾಕಿದ್ರೇ ಅದು ಆ ವ್ಯಕ್ತಿಯನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ವ್ಯಕ್ತಿಯ ಬೆಳವಣಿಗೆಗೆ ಬೇಕಾಗುವಂತಹ ಸಕಾರಾತ್ಮಕ ನಂಬಿಕೆಗಳನ್ನು ಬೆಳೆಸುವುದಕ್ಕೆ, ಅಂದರೆ ನಾವು ಮಕ್ಕಳಾಗಿದ್ದರೆ ಅವರಲ್ಲಿ ಬೆಳೆಸಲಿಕ್ಕೆ ನಾವು ಪ್ರಯತ್ನಿಸ್ಕೊಳ್ಬೇಕು. ಅಥವಾ ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂತಹ ಲಿಮಿಟಿಂಗ್ ಬಿಲೀಫ್ಗಳನ್ನು
ಕಂಡುಹಿಡಿದು ಅದನ್ನು ನಮಗೆ ಅವೇರ್ನೆಸ್ಗೆ ತಂದು ಅದರ ವಿರುದ್ಧವಾಗಿ ಪಾಸಿಟಿವ್ ಬಿಲೀಫ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಇದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಆಲೋಚನೆಯನ್ನು ಮತ್ತೆ ನಮಗೆ ನಾವು ಹೇಳ್ತಾ ಅದನ್ನು ಮತ್ತೆ ನಮ್ಮಲ್ಲಿ ಅನುಭವಕ್ಕೆ ತರಿಸ್ತಾ ಅದನ್ನೇ ಸತ್ಯ ಅಂತ ಹೇಳುವ ಥರ ನಮ್ಮ ಮನಸ್ಸಿಗೆ ನಂಬಿಸುವಂಥ ಒಂದು ಚಟುವಟಿಕೆ. ಅದಕ್ಕೆ ನಾವು ಪಾಸಿಟಿವ್ ಅಫರ್ಮೇಷನ್ ಅಂತ ಟೆಕ್ನಿಕ್ಸನ್ನು ಉಪಯೋಗಿಸ್ಬೋದು, ಅಥವಾ ಪಾಸಿಟಿವ್ ಸೆಲ್ಫ್ ಟಾಕನ್ನು ಉಪಯೋಗಿಸ್ಕೊಳ್ಬೋದು, ಸೆಲ್ಫ್ ಹಿಪ್ನೋಸಿಸನ್ನು ಉಪಯೋಗಿಸ್ಕೊಳ್ಬೋದು. ಈ ಥರದ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ನಂಬಿಕೆಗಳನ್ನು ಬೆಳೆಸೋದ್ರ ಮೂಲಕ ನಮ್ಮ ಜೀವನದಲ್ಲಿ ಯಾವುದೆಲ್ಲ ನಮ್ಮನ್ನು ಕಟ್ಟಿ ಹಾಕಲ್ಪಡುತ್ತೋ ಅದನ್ನು ಬ್ರೇಕ್ ಮಾಡಿ ನಮಗೆ ಒಂದು ಹೊಸ ಜೀವನವನ್ನು ರೂಪಿಸಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಒಂದು ಪಾಸಿಟಿವ್ ಇದು ಅಫರ್ಮೇಷನನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಈ ಪಾಸಿಟಿವ್ ಅಫರ್ಮೇಷನ್ ಅಂತಂದರೆ ಬಹಳ ಸುಲಭವಾಗಿ ನಮಗೆಲ್ಲರಿಗೂ ಮಾಡಲಿಕ್ಕಾಗುವಂಥ ಒಂದು ಸಿಂಪಲ್ ಟೆಕ್ನಿಕ್ಸು. ಸೊ ಡೈಲಿ ಲೈಫ್ನಲ್ಲಿ, ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಸಮಯದಲ್ಲಿ ಕೆಲವೊಂದು ಸಕಾರಾತ್ಮಕ ದೃಢ ವಾಚಕಗಳನ್ನು, ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋದಾಗ ಅದು ನಮ್ಮ ಆಳವಾದ ಮನಸ್ಸಿನಲ್ಲಿ ಅದು ದೃಢವಾಗಿ ನಿಲ್ಲುತ್ತೆ. ಅಂದರೆ ಅದು ನ್ಯೂರಲ್ ಪಾತ್ವೇಸ್ಗಳಾಗಿ ನಿಲ್ಲುತ್ತೆ. ನಂತರ ಅದು ಅದೇ ಆಲೋಚನೆಗಳಾಗಿ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಈ ಸಮುದ್ರ ತರಂಗ ನ್ಯಾಯ ಅಂತ ಹೇಳುವ ಹಾಗೆಯೇ, ಈಗ ನಮಗೆ ಆಲೋಚನೆ ನಮ್ಮ ಒಳ ಮನಸ್ಸಲ್ಲಿ ಏನಿದೆ ಅಂತ ಹೇಳೋದು ನಮಗೆ ಗೊತ್ತಾಗಲ್ಲ. ಆದರೆ ಅಲ್ಲಿಂದ ಬರುವಂಥ ಆಲೋಚನೆಗಳು ಯಾವುದು ಅಂತ, ಅಂದರೆ ಹೇಗೆ ಅಂತಂದರೆ, ಸೇಮ್ ಸಮುದ್ರದಲ್ಲಿರುವಂತಹ ಬರುವಂಥ ತೆರೆಗಳು ಯಾವ ಥರ ತೆರೆಗಳು ಅಂತ ನಮಗೆ ಗೊತ್ತಿದೆ. ಅದು ಉಪ್ಪು ನೀರಿನ ತೆರೆಗಳು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಏನು ಅರ್ಥೈಸ್ಕೊಳ್ಬೇಕು ಅಂತಂದರೆ, ಸಮುದ್ರ ಮಧ್ಯದಲ್ಲಿ ಉಪ್ಪು ನೀರಿದೆ, ಅದರಿಂದ ಉಪ್ಪು ನೀರಿನ ತೆರೆಗಳು ಬರ್ತಾ ಇದೆ ಅಂತ ಹೇಳುವಂಥದ್ದು. ಈಗ ಇದನ್ನು ಸರಿಪಡಿಸಲಿಕ್ಕೆ ಮಧ್ಯ ಸಮುದ್ರಕ್ಕೆ ಹೋಗಿ ನಮಗೆ ಅದನ್ನು ನೀರನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ತೆರೆಗಳ ಬರುವ ಒಂದೊಂದು ತೆರೆಗಳಿಗೆ ವಿರುದ್ಧವಾಗಿ ಸಿಹಿ ಅನ್ನು ಸೇರಿಸ್ತಾ ಹೋದಾಗ, ಅಂದರೆ ಆ ತೆರೆಗಳು ಏನು ಬರ್ತಾ ಇದೆಯೋ ಅದರ ಒಪ್ಪೋಸಿಟ್ಟಾಗಿ ಸಿಹಿ ನೀರನ್ನು ಕೊಡ್ತಾ ಹೋದಾಗ ಅದುವೇ ಹಿಂದಕ್ಕೆ ಹೋಗಿ ಅಲ್ಲಿಂದ ನಂತರ ಬರುವಂಥ ತೆರೆಗಳೆಲ್ಲ ಸಿಹಿ ನೀರಿನ ತೆರೆ ಆಗತ್ತೆ ಅಂತ. ಇದೊಂದು ಕಾಲ್ಪನಿಕ ಆಗಿದ್ರೂ ಮನಸ್ಸು ಕೆಲಸ ಮಾಡೋದು ಅದೇ ಥರನೇ. ಹೇಗೆ ಅಂತಂದರೆ, ಮನಸ್ಸಲ್ಲಿ ಆಳವಾದ ಮನಸ್ಸಿನಲ್ಲಿ ಏನು, ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ಥರದ ಇಮೋಷನ್ಸು, ಫೀಲಿಂಗ್ಸ್ಗಳು ಇದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲದಿದ್ರೂ ಅಲ್ಲಿಂದ ಹುಟ್ಟುವಂಥ ಆಲೋಚನೆಗಳು ಯಾವುದು ಅಂತ ನಮಗೆ ಕಾಣಲಿಕ್ಕಾಗತ್ತೆ. ನಾವು ಸದಾ ನಮ್ಮಲ್ಲಿ ಹುಟ್ಟುವಂಥ ಆಲೋಚನೆಗಳು ನೋಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ನಮ್ಮಲ್ಲಿರುವಂಥ ಆಲೋಚನೆಗಳು ಯಾವುದು ಅಂತ ಹೇಳೋದನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಕಾರಾತ್ಮಕವಾಗಿದ್ದರೆ, ನನ್ನನ್ನು ಕಟ್ಟಿ ಹಾಕುವಂಥದ್ದಾಗಿದ್ದರೆ, ನನ್ನ ಏಳಿಗೆಗೆ ತೊಂದರೆ ಕೊಡುವಂಥದ್ದಾಗಿದ್ದರೆ, ಅದರ ವಿರುದ್ಧವಾಗಿ ನನ್ನ ಏಳಿಗೆಗೆ ಸಹಾಯವಾಗುವಂತಹ ಸಕಾರಾತ್ಮಕವಾಗಿರುವಂಥ ಆಲೋಚನೆಗಳನ್ನು ಕೊಡ್ತಾ ಹೋದಾಗ ಅದು ನನ್ನ ಆಳವಾದ ಮನಸ್ಸಿನಲ್ಲಿ ಹೋಗಿ ಅಲ್ಲಿ ಅದು ದೃಢವಾಗಿ ನಿಂತು ನಂತರ ಅಲ್ಲಿ ಆಲೋಚನೆಗಳೆಲ್ಲ ಸಕಾರಾತ್ಮಕವಾಗಿರ್ತದೆ. ಈ ರೀತಿಯಲ್ಲಿ ನಮ್ಮಲ್ಲಿರುವಂಥ ನೆಗೆಟಿವ್ ಬಿಲೀಫ್ಗಳನ್ನು ಬ್ರೇಕ್ ಮಾಡಿ ಪಾಸಿಟಿವ್ ಬಿಲೀಫ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಇದು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಬೇಕು. ನನ್ನ ಏಳಿಗೆಗೆ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಬೇಕಾಗಿ ಈ ರೀತಿಯ ಎಲ್ಲವೂ ಪ್ರಾರಂಭ ಆಗೋದು ಮನಸ್ಸಿನಿಂದ ಆಗಿರುವ ಕಾರಣ ಆ ಮನಸ್ಸಿನಲ್ಲೇ ನಾವು ಎಲ್ಲ ರೀತಿಯ ಸಕಾರಾತ್ಮಕವಾಗಿರುವಂಥ ಬೆಳವಣಿಗೆ ಬೇಕಾಗಿರುವಂತಹ ಆಲೋಚನೆಗಳನ್ನು ಹುಟ್ಟುವುದಕ್ಕೆ ಅಥವಾ ಬೆಳೆಸುವುದಕ್ಕೆ ನಾವು ಕಾರಣಕರ್ತರಾಗಬೇಕು. ಈ ರೀತಿಯಲ್ಲಿ ನಾವು ಒಳ್ಳೆಯ ಒಂದು ಜೀವನವನ್ನು, ಅಂದರೆ ಒಳ್ಳೆಯ ಬಿಲೀಫ್ ಸಿಸ್ಟಮನ್ನು ಬಿಲ್ಡ್ ಮಾಡೋದರ ಮೂಲಕ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.